ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅನೇಕ ತಿಂಗಳಿಂದ ಸುದ್ದಿ ಆಗ್ತಿರುವ ಅಥವಾ ದೊಡ್ಡ ಸುದ್ದಿ ಆಗ್ತಿರೋ ಒಂದೇ ಒಂದು ವಿಷಯ ಅಂದರೆ ಅದು ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ, ಬದಲಾವಣೆ ಆದ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕೂರ್ತಾರ, ಯಾವಾಗ ಬದಲಾವಣೆ ಆಗತ್ತೆ, ನವೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬದಲಾಗ್ತಾರ ಎನ್ನುವ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾನೆ ಇತ್ತು. ಇದೀಗ ಆ ಸುದ್ದಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ, ಮತ್ತೊಂದು ತಿರುವು ಸಿಕ್ಕಿದೆ. ಹಾಗಾದರೆ ಸಿದ್ದರಾಮಯ್ಯನವರು ನವೆಂಬರ್ ವೇಳೆಗೆ ರಿಸೈನ್ ಮಾಡ್ತಾರಾ ಇಲ್ವಾ ಎನ್ನುವುದನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಇಲ್ಲೇ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಜಸ್ಟ್ ವೀಕ್ಷಕರೇ, ಇದೀಗ ನಡೀತಾ ಇರುವಂಥ ಒಂದು ರಾಜಕೀಯ ಕೋಲಾಹಲ, ಗೊಂದಲ, ಈ ವಕ್ಫ್ ತಿದ್ದುಪಡಿ ನಿಯಮ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಮೂಢ ಹಗರಣ ಇರ್ಬೋದು, ಈ ಜಾತಿ ಸಮೀಕ್ಷೆ ಇರ್ಬೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ನವೆಂಬರ್ ವೇಳೆಗೆ ದೊಡ್ಡ ಅಲ್ಲೋಲ ಕಲ್ಲೋಲ ಆಗುತ್ತೆ ಎನ್ನುವ ದೊಡ್ಡ ಸುಳಿವು ಈಗ ಸಿಗ್ತಾ ಇದೆ. ನೋಡಿ, ಈ ಬೆಲೆ ಏರಿಕೆ ಅನ್ನೋದು ಬಡಬಗ್ಗರಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹಾಲ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ದಿನಸಿ ರೇಟ್ ಆಗಿರ್ಬೋದು, ತರಕಾರಿ ರೇಟ್ ಆಗಿರ್ಬೋದು, ಬಸ್ ರೇಟ್ ಆಗಿರ್ಬೋದು, ಅದು ಪ್ರಯಾಣ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಹೀಗೆ ಎಲ್ಲೆಲ್ಲಿ ನೋಡ್ತಿರಲ್ಲ ಆ ಸೈಟನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸ್ಕ್ವೇರ್ ಫೂಟಲ್ಲಿ ಅದಕ್ಕೆ ಅಳತೆಯನ್ನು ಮಾಡ್ತಾರೆ. ಎಲ್ಲೆಲ್ಲಿ ಹೋದರೂ ಕೂಡ ನಿಮಗೆ ಬೆಲೆ ಏರಿಕೆ ವಿರುದ್ಧ ಏನಾದರೂ ಜನ ತಿರುಗಿಬಿದ್ರೆ ಸರ್ಕಾರ ಇವತ್ತೇ ಪತನ ಆಗುತ್ತೆ, ಆ ಲೆವೆಲ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ನೀವು ಕೊಡುವ 2,000 ರೂಪಾಯಿ ಎಲ್ಲಕ್ಕೆ ಸಾಕಾಗತ್ತಾ? ನೀವು ಏನೇ ಮಾತಾಡಿದ್ರು ಕೂಡ ಹಾಲ್ ರೇಟ್ ಜಾಸ್ತಿ ಆಯ್ತಂದ್ರೆ ನಾವು 2,000 ರೂಪಾಯಿ ಕೊಡ್ತಾ ಇದ್ವಿ, ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತಂದ್ರೆ ನಾವು 2,000 ರೂಪಾಯಿ ಕೊಡ್ತಾ ಇದ್ವಿ, ಕರೆಂಟ್ ಬಿಲ್ ಜಾಸ್ತಿ ಆಯ್ತಂದ್ರೆ ಹೌದು ನಾವು 2,000 ರೂಪಾಯಿ ಕೊಡ್ತಾ ಇದ್ವಿ ಎನ್ನುವ ಒಂದು ಮಾತಿದೆಯಲ್ಲ, ಅದು ಈಗ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಒಂದ್ ಕಡೆ ಜನಾಕ್ರೋಶ ಮಾಡ್ತಾ ಇದ್ದಾರೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಫಲಪ್ರದವಾಗುತ್ತಾ? ಒಂದ್ ಕಡೆ ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ವಿ ಅನ್ನೋದು ಮೇಲ್ನೋಟಕ್ಕಲ್ಲ, ಸಾರಾಸಗಟವಾಗಿ ನಾವು ಹೇಳ್ಬೋದು. ಹೌದು, ಎರಡೂ ಪಕ್ಷಗಳು ಒಂದೇ. ಯಾವ ಪಕ್ಷದಲ್ಲೂ ಕೂಡ ಈ ಬೆಲೆ ಏರಿಕೆ ವಿರುದ್ಧ ಮಾತನಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಬಿಜೆಪಿಯವರು ಬೆಲೆ ಏರಿಕೆ ಮಾಡಿದ್ರು, ಈಗ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಚೌಕಟ್ಟನ್ನು ಮಿತಿಮೀರಿ ಗ್ಯಾರಂಟಿ ಯೋಜನೆಗಳ ಹಣವನ್ನ ಒದಗಿಸುವ ನಿಟ್ಟಿನಲ್ಲಿ ಮಿತಿಮೀರಿ ಈ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವುದು ಸಾಬೀತಾಗ್ತಾ ಇದೆ. ಬಡಬಗ್ಗರು, ಅದರಲ್ಲೂ ದೀನ ದಲಿತರು, ಬಡವರು, ಹಣಕಾಸು ಇಲ್ಲದಂತವರು ಬದುಕುವುದು ಭಾರಿ ದುಸ್ತರವಾಗಿದೆ. ಈ ನಿಟ್ಟಿನಲ್ಲಿ ಇದೀಗ ಬೆಲೆ ಏರಿಕೆಯ ಸಮರ ದೊಡ್ಡ ಮಟ್ಟದ ಒಂದು ತಾರಕಕ್ಕೆ ಏರ್ಬಿಟ್ಟಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾಡಿ ತಾನು ನವೆಂಬರ್ ವೇಳೆಗೆ ಸಿಎಂ ಆಗಲೇಬೇಕು. ಈ ಹಿಂದೆ ನಡ್ಕೊಂಡಂತ ಒಪ್ಪಂದದ ಪ್ರಕಾರ ಅಂದ್ರೆ 2023ರಲ್ಲಿ ನನಗೆ ಹೈಕಮಾಂಡ್ ಒಂದು ಮಾತು ಕೊಟ್ಟಿತ್ತು. ನಾನು ಮಾತಿನ ಪ್ರಕಾರ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಟ್ಟೆ. ಅದಾದ ನಂತರ 2025 ನವೆಂಬರ್ ವೇಳೆಗೆ ನನಗೆ ಸಿಎಂ ಮಾಡ್ತಾರೆ ಎನ್ನುವ ವಾಗ್ದಾನವನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾನು ಸಿಎಂ ಆಗಲೇಬೇಕು, ಇಲ್ಲ ಅಂದ್ರೆ ಅದು ದೊಡ್ಡ ಅಲ್ಲೋಲ ಕಲ್ಲೋಲವಾಗುತ್ತೆ, ರಾಜಕೀಯ ಸ್ಥಿತ್ಯಂತರವಾಗುತ್ತೆ, ಏನ್ ಬೇಕಾದ್ರೂ ಆಗ್ಬೋದು ಎನ್ನುವ ನೇರವಾದ ಸ್ಟೇಟ್ಮೆಂಟ್ ಅನ್ನು ಹೈಕಮಾಂಡ್ಗೆ ಕೊಟ್ಟು ಈಗ ವಾಪಸ್ಸಾಗಿ ಆರಾಮಾಗಿ ಕೂತಿದ್ದಾರೆ. ನವೆಂಬರ್ ತನಕ ಕಾಯ್ತೇನೆ, ನೀವು ಕೊಡಿರಲಿಲ್ಲ, ಮುಂದೆ ಎದುರಾಗುವಂತ ಒಂದು ಸನ್ನಿವೇಶಕ್ಕೆ ನೀವು ಸಾಕ್ಷಿ ಹಾಕಬೇಕಾಗತ್ತೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಈಗ ರಾಜ್ಯಕ್ಕೆ ಬಂದು ಅಲ್ಲೆಲ್ಲ ಅಡ್ಡಾಡ್ಕೊಂಡು ತಾವು ಮುಖ್ಯಮಂತ್ರಿ ಆಗ್ತೇನೆ ಎನ್ನುವ ಭರವಸೆಯೊಂದಿಗೆ ಚೆನ್ನಾಗಿ ಅಡ್ಡಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು JDS ಅನ್ನ ತೊರೆದು ಅಥವಾ JDS ಇಂದ ಎಕ್ಸ್ಪೆಲ್ ಆಗಿ ಕಾಂಗ್ರೆಸ್ ಬಂದಿದ್ದೆ 2006ರಲ್ಲಿ. 2006ರಿಂದ 2013 ತನಕ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಬಳ್ಳಾರಿ ಪಾದಯಾತ್ರೆ ಮಾಡಿ 2013ರಲ್ಲಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಬರುತ್ತೆ. ಮುಖ್ಯಮಂತ್ರಿ ಆಗ್ತಾರೆ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ 2018ರಲ್ಲಿ ಅಷ್ಟು ಬಹುಮತ ಬರಲ್ಲ. ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಬರ್ತೇವಲ್ಲ, ಆದ ನಂತರ ಮತ್ತೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದು ಅವರ ಕಾಂಬಿನೇಷನ್ ಅಲ್ಲಿ ವರ್ಕೌಟ್ ಆಗಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನೋಡಿ, ಏನಾಗತ್ತಂದ್ರೆ ಹೈಕಮಾಂಡ್ ಯಾವ್ದಾದ್ರು ಒಂದು ಮಾತು ಕೊಟ್ರೆ ಇಲ್ಲಿಯ ತನಕ ಮಾತನ್ನ ನೆರವೇರಿಸಿಕೊಂಡಂತ ಉದಾಹರಣೆ ಇಲ್ಲ. ಅದು ಹರಿಯಾಣ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಹೀಗೆ ಅನೇಕ ಕಡೆ ಸಿಎಂ ಆಯ್ಕೆ ಗೊಂದಲ ಆದಾಗ ಒಬ್ಬ ಹಿರಿಯ ನಾಯಕನಿಗೆ ಸಿಎಂ ಪಟ್ಟವನ್ನು ಕಟ್ಟುತ್ತೆ. ಅದಾದ ನಂತರ ಮತ್ತೊಬ್ಬ ಕಿರಿಯ ನಾಯಕನಿಗೆ ಸಿಎಂ ಪಟ್ಟ ಕೊಡ್ತೇನೆ ಎನ್ನುವ ವಾಗ್ದಾನ ಮಾಡ್ತಾ ಇದ್ರೆ 2-3 ರಾಜ್ಯಗಳ ಒಂದು ಗಮನ ಹರಿಸಿದಾಗ ಆದ್ರೆ ಹಿರಿಯ ನಾಯಕರು ಕಿರಿಯ ನಾಯಕರಿಗೆ ಸಿಎಂ ಪಟ್ಟವನ್ನ ಬಿಟ್ಟುಕೊಟ್ಟಂತ ಉದಾಹರಣೆ ಇಲ್ಲ. ಮತ್ತೆ ಅದಕ್ಕೆ ಸೊಪ್ಪು ಹಾಕುವಂತ, ಅದರ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳುವಂತ ಸಾಹಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗಲಿಲ್ಲ. ಅದಾದ ನಂತರ ಏನೆಲ್ಲ ಪರಿಣಾಮ ಎದುರಿಸಬೇಕಾಯ್ತು ಎನ್ನುವುದನ್ನ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಆ 2 ರಾಜ್ಯದಲ್ಲೂ ಕೂಡ ಸಿಎಂ ಪಟ್ಟವನ್ನ ಕಿರಿಯ ನಾಯಕನಿಗೆ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಧೂಳಿಪಟವಾಯಿತು. ಆ 2 ರಾಜ್ಯಗಳು ಕೂಡ ಬಿಜೆಪಿ ತನ್ನ ಜಯ ಬೇರೆಯನ್ನು ಬಾರಿಸಿತು. ಇವೆಲ್ಲ ಎಕ್ಸಾಂಪಲ್ ಮುಂದಿರುವಾಗ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ರಿಸೈನ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಏನಾದರೂ ಮಾತು ತಪ್ಪಿದ್ರೆ ಅದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮಾತ್ರ ದೊಡ್ಡ ರಾಜ್ಯವಾಗಿದೆ. ಸರಿಸುಮಾರು 28 ಲೋಕಸಭಾ ಸದಸ್ಯರನ್ನು ಹೊಂದಿದೆ. ಮುಂಬರುವ 2029 ಚುನಾವಣೆಯಲ್ಲಿ ನಮಗೆ ಕರ್ನಾಟಕದ
28 ಕ್ಷೇತ್ರಗಳ ಪೈಕಿ 20 ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆ ವಿಚಾರದಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನೀವು 2.5 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದ್ರಿ, ಜನರಿಗೆ ಒಳಿತಾಗಿದೆ, ಬೆಲೆ ಏರಿಕೆಯಾಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಹಗರಣವಿಲ್ಲದೆ ನೀವು ಒಂದು ರಾಜ್ಯವನ್ನ ಮುನ್ನಡೆಸಿದ್ದೀರಿ. ಈಗಾಗಲೇ ನಿಮ್ಗೆ 5 ವರ್ಷವನ್ನ ಕೊಟ್ಟಿದ್ದೇವೆ. 2013 2018 ತನಕ ನೀವು ಅಧಿಕಾರವನ್ನು ಮಾಡಿದ್ರಿ. ಮತ್ತೆ 2023 2025 ತನಕ 2.5 ವರ್ಷಗಳ ಕಾಲ ನೀವು ಅಧಿಕಾರವನ್ನು ಮಾಡಿದ್ರಿ. ಹಾಗಾಗಿ ನೀವು ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಬೇಕು ಎನ್ನುವ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾರು ಏನೇ ಬಡ್ಕೊಂಡ್ರು, ಯಾವ ಸಿಎಂ ಬಣ ಏನೇ ಮಾತಾಡ್ಕೊಂಡಿದ್ರು ಕೂಡ ನಿರಾಳವಾಗಿದ್ದಾರೆ. ನನಗೆ ಬರಬೇಕಾದಂತ ಪಾಲು, ನನ್ನ ಆಸ್ತಿ, ನನ್ನ ಹಕ್ಕು ಬಂದೇ ಬರುತ್ತೆ ಎನ್ನುವ ಒಂದು ನಿರಾಳತೆಯಿಂದ ಇದೀಗ ಸ್ಕಾರ್ಫ್ ಹಾಕೊಂಡು, ಗಾಗಲ್ ಹಾಕೊಂಡು ಸಿಎಂ ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತು ಅವರು ಪಕ್ಷದ ಸಂಘಟನೆಯಲ್ಲಿ ಅವರನ್ನು ಬಿಟ್ಟು ಆ ಪ್ಲೇಸಿಗೆ ಬೇರೆಯವರನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಯಾಕಂದ್ರೆ ಅಷ್ಟು ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೂ ಕೂಡ ಒಳ್ಳೇದು ಮಾಡಿದ್ದಾರೆ, ಹಣಕಾಸಿನ ಸಂಪನ್ಮೂಲ ಕೂಡ ಒದಗಿಸ್ತಾರೆ. ಹಾಗಾಗಿ ಅಧ್ಯಕ್ಷ ಸ್ಥಾನ ಬಂದಾಗ ಈ ಸರಿಸುಮಾರು 2 ದಶಕಗಳ ಕಾಲ ಯಾರಾದ್ರೂ ಒಬ್ಬ ಒಳ್ಳೆಯ ಅಧ್ಯಕ್ಷ ಇದ್ದಾನೆ, ಪಕ್ಷದ ಸಂಘಟನೆ ಮಾಡಿದ್ದಾರೆ ಅನ್ನುವ ಒಂದು ವಿಷಯಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಮುಂದೆ ಅಕ್ಕಪಕ್ಕದಲ್ಲಿ ಯಾರೂ ಸುಳಿಯುವುದಿಲ್ಲ, ಅಷ್ಟು ದೊಡ್ಡ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಇದೀಗ ಒಂದು ದೊಡ್ಡ ಸುಳಿವು ಸಿಕ್ಕಿದೆ. ಅದೇನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗ್ತಾರೆ. ಆ ಟೈಮಲ್ಲಿ ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿಯನ್ನ ಮಾಡಲೇಬೇಕಾಗುತ್ತೆ. ಅದಕ್ಕೆ ಒಂದು ಪುಷ್ಟಿ ಕೊಡುವಂತ ಒಂದು ವಿಚಾರ ಅಂದ್ರೆ ಇದೀಗ ಜಾತಿ ಸಮೀಕ್ಷೆಯನ್ನ ಮಂಡನೆ ಮಾಡಲೇಬೇಕೆನ್ನುವ ಹಠಕ್ಕೆ ತೊಟ್ಟಂತಿದೆ ಸಿದ್ದರಾಮಯ್ಯನವರು. ನೋಡಿ, 2015ರಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಒಂದು ಕರ್ನಾಟಕದಲ್ಲಿ ಯಾವ ಯಾವ ಜಾತಿಯವರು, ಯಾವ್ಯಾವ ಸಮುದಾಯದವರು, ಎಷ್ಟೆಷ್ಟು ಜನ ಇದ್ದಾರೆ ಎನ್ನುವ ಒಂದು ಜಾತಿ ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ. ಹಿಂದುಳಿದ ವರ್ಗದ ಅವರಿಗೆ ಒಂದು ಆಯೋಗ ರಚನೆ ಮಾಡಿ ಕೊಡ್ತಾರೆ. ಅದರಲ್ಲಿ ಕ್ಯಾಪ್ಟನ್ ಆದಂತವರು ಜಯಪ್ರಕಾಶ್ ಹೆಗಡೆ ಅವರು ಈ ಹಿಂದೆ MP ಆದವರು ಕೂಡ ಅತ್ಯಂತ ಒಳ್ಳೆಯ ರಾಜಕಾರಣಿ, ಸಭ್ಯ ರಾಜಕಾರಣಿ. ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡುತ್ತೆ. ನೀವು ನಮ್ಮ ಇಡೀ ಕರ್ನಾಟಕದ ಸಮೀಕ್ಷೆಯನ್ನು ಮಾಡಬೇಕು. ಅಂದ್ರೆ ಜನಗಣತಿ ಅಲ್ಲ, ಅದು ಜಾತಿ ಗಣತಿ. ಯಾವ ಜಾತಿಯವರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಕುರುಬರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಕುಂಚಿಕಟ್ಟು ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಕ್ರಿಶ್ಚಿಯನ್ ಎಷ್ಟಿದ್ದಾರೆ, ಬೌದ್ಧರು ಎಷ್ಟಿದ್ದಾರೆ, ಹೀಗೆ ಅನೇಕ ಜಾತಿ ಇದೆಯಲ್ಲ, 100 ಜಾತಿ ಪಂಗಡಗಳ ಜನಸಂಖ್ಯೆ ಎಷ್ಟಿದೆ. ಯಾಕಂದ್ರೆ ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ಯಾವ್ದಾದ್ರು ಸವಲತ್ತು ಕೊಡ್ಲಿಕ್ಕಾಗತ್ತೆ, ಇಷ್ಟಿಷ್ಟು ಪರ್ಸೆಂಟೇಜ್ ಅನ್ನು ಕೊಡ್ಲಿಕ್ಕಾಗತ್ತೆ, ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕಾಗತ್ತೆ, ಪರಿಶಿಷ್ಟ ಪಂಗಡದವ್ರಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕಾಗತ್ತೆ, 2A ಕ್ಯಾಟಗರಿಗೆ ಸ್ವಲ್ಪ ಕೊಡ್ಲಿಕ್ಕಾಗತ್ತೆ, OBCಯಲ್ಲಿ ಬರುವಂತಹ ಒಂದು ಸ್ವಲ್ಪ ಜಾತಿಯವರಿಗೆ ಕೆಲವೊಂದು ಮೀಸಲಾತಿಯನ್ನು ಕೊಡ್ಲಿಕ್ಕಾಗತ್ತೆ ಎನ್ನುವ ಮಹತ್ವಾಕಾಂಕ್ಷಿ ಯೋಜನೆ ಅದು. ಆ ಯೋಜನೆ ಕೆಟ್ಟದಲ್ಲ, ಆ ಯೋಜನೆ ಇದೆಯಲ್ಲ ಬಹಳ ಒಳ್ಳೆಯ ಯೋಜನೆ. ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಅಹಿಂದ ಸಮಾವೇಶದ ಮುಖಾಂತರ, ಅಹಿಂದ ಯೋಜನೆಯ ಮುಖಾಂತರ ಅವರು ರಾಜಕಾರಣಕ್ಕೆ ಬಂದವರು. ಜೊತೆಗೆ ಅವರು ಸಮಾಜವಾದಿ ಸಿದ್ಧಾಂತದ ಒಂದು ಪ್ರತಿಪಾದಕ. ಅವರು ಈಗ ಕಾಂಗ್ರೆಸ್, BJP, JDS ಆ ಪೊಲಿಟಿಕಲ್ ಕರಿಯರ್ ಎಲ್ಲ ಬಂದವರಲ್ಲ. ಹಾಗಾಗಿ ಅವರಿಗೊಂದು ಮಹತ್ವಾಕಾಂಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಅವರು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಜಾತಿ ಸಮೀಕ್ಷೆಯನ್ನು ಮಾಡಬೇಕು. ಇಡೀ ಭಾರತದಲ್ಲಿ ಯಾರು ಕೂಡ ಜಾತಿ ಸಮೀಕ್ಷೆಯನ್ನು ಮಾಡಿಲ್ಲ. ನಾವು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿ ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಎನ್ನುವ ಒಂದು ಪಕ್ಕಾ ಲೆಕ್ಕಾಚಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ 2014-15ರಲ್ಲಿ ಒಂದು ಜಾತಿ ಸಮೀಕ್ಷೆಯನ್ನ ಮಾಡಿಸುವ ನಿಟ್ಟಿನಲ್ಲಿ ಆಯೋಗವನ್ನು ರಚನೆ ಮಾಡಿ ಅದರ ಸಂಪೂರ್ಣ ವರದಿಯನ್ನು 2015ರಲ್ಲಿ ತಗೊಳ್ತಾರೆ. ಅದಾದ ನಂತರ ಅವರು ಮಂಡನೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಮುಂಬರುವ ರಾಜಕೀಯ ಭವಿಷ್ಯಕ್ಕೆ, ಮುಂಬರುವ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಣೆಯಂತೆ ಏನಾದ್ರೂ ನಾವು ಜಾತಿ ಸಮೀಕ್ಷೆಯನ್ನ ರಿಲೀಸ್ ಮಾಡಿದ್ರೆ, ಅದು ಮಂಡನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 2018ರಲ್ಲಿ ದೊಡ್ಡ ಹೊಡೆತ ಆಗುತ್ತೆ. ಯಾಕಂದ್ರೆ ಜಾತಿಯ ಮುಖಾಂತರ ಇಡೀ ಕರ್ನಾಟಕವನ್ನು ಒಡೆದು ನೋಡುವ ರೀತಿಯ ಮುಖಾಂತರ ಇದು ಹಿನ್ನಡೆಯಾಗುತ್ತೆ. ಮುಂಬರುವ 2018ರ ಇಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹಿನ್ನಡೆಯಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ ಅದನ್ನು ತಡೆ ಹಿಡಿದಿತ್ತು. ಅದಾದ ನಂತರ ಮತ್ತೆ ಲಿಂಗಾಯತ ಧರ್ಮವನ್ನ ಬೇರ್ಪಡೆ ಮಾಡುವ ವಿಚಾರದಲ್ಲಿ, ಲಿಂಗಾಯತ ಧರ್ಮವನ್ನು ವಿಭಜನೆ ಮಾಡುವ ನಿಟ್ಟಿನಲ್ಲಿ MB ಪಾಟೀಲ್ ಅವರು ಕೈಗೊಂಡ ನಿರ್ಣಯ. ಅದಾದ ನಂತರ ಕಾಂಗ್ರೆಸ್ ಪಕ್ಷ ಅದರಿಂದ ದೊಡ್ಡ ಹೀನಾಯ ಸೋಲನ್ನು ಕೂಡ ಅನುಭವಿಸಿತು. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಹಠವನ್ನು ಬಿಟ್ಟಿರಲಿಲ್ಲ. ಅದಾದ ನಂತರ ಯಾವಾಗ ಹೈಕಮಾಂಡ್ ಇದ್ದಿಲ್ಲ, ಹೈಕಮಾಂಡ್ ನೀವು 2025 ನವೆಂಬರ್ ವೇಳೆಗೆ ನೀವು ಯಾವುದೇ ಕಾರಣಕ್ಕೂ ಮುಂದುವರಿಯಬಾರದು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಅಧಿಕಾರವನ್ನು ಹಸ್ತಾಂತರ ಮಾಡಲೇಬೇಕು, ಅದು ಖುಷಿಯಿಂದ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡಿದಾಗ ಸಿದ್ದರಾಮಯ್ಯ ಹೇಳಿದ್ ಒಂದೇ, ಓಕೆ ನಾನು ನವೆಂಬರ್ ವೇಳೆಗೆ ರಿಸೈನ್ ಮಾಡ್ತೇನೆ ಅಥವಾ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ ಅಥವಾ ನನ್ನ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತೇನೆ. ಆದರೆ ನನ್ನ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಈ ಜಾತಿ ಸಮೀಕ್ಷೆಯನ್ನು ನಮ್ಮ ಮಂಡನೆ ಮಾಡಲೇಬೇಕಾಗಿದೆ. ನಾವು ಜಾತಿ ಸಮೀಕ್ಷೆಯನ್ನು ಮಾಡಿದಾಗ ಮಾತ್ರ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿಯವರಿಗೆ ಸಂಕಷ್ಟ ಇದೆ, ಯಾವ್ಯಾವ ಜಾತಿಯವರು ಎಲ್ಲೆಲ್ಲಿದ್ದಾರೆ ಅನ್ನೋ ಒಂದು ನಮಗೆ ಲೆಕ್ಕಾಚಾರ ಸಿಗುತ್ತೆ. ಹಾಗಾಗಿ ನಾವು ಬಜೆಟ್ ಮಂಡನೆ ಮಾಡುವಾಗ ನಾವೇನಾದ್ರೂ ಆ ಜಾತಿಯವರಿಗೆ, ಸಂಕಷ್ಟದಲ್ಲಿರುವ ಜಾತಿಯವರಿಗೆ, ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಜಾತಿಯವರಿಗೆ ನಾವೇನಾದ್ರೂ ಮೀಸಲಾತಿ ಕೊಡಬೇಕು, ಹಣವನ್ನು ಮೀಸಲಿಡಬೇಕಂದ್ರೆ ಅದರ ಲೆಕ್ಕಾಚಾರ ಬೇಕಾಗುತ್ತೆ. ಹಾಗಾಗಿ ಏನೇ ಆದ್ರೂ ಪರವಾಗಿಲ್ಲ, 2015ರಲ್ಲಿ ಸಿಕ್ಕಂತ ಜಾತಿ ಸಮೀಕ್ಷೆಯನ್ನು ನಾನು ಮಂಡನೆ ಮಾಡೇ ಹೋಗ್ತೇನೆ, ಸಚಿವ ಸಂಪುಟದ ಮುಂದೆ ತಂದೆ ತರ್ತೇನೆ. ಅದು ಯಾರೇ ವಿರೋಧ ಮಾಡಿದ್ರು ಕೂಡ ಅದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ನಮ್ಮ ಎಲ್ಲ MLAಗಳನ್ನ, ಸಚಿವ ಸಂಪುಟದ ಆಪ್ತರನ್ನ, ಸಚಿವ ಸಂಪುಟದ ಕಲೀಗ್ಸ್ ಅನ್ನು ನೀವು ಒಪ್ಪಿಸಬೇಕು ಎನ್ನುವ ಒಂದು ತಾಕೀತನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಎನ್ನುವ ಇದೀಗ ಸುದ್ದಿ ಅಥವಾ ಇದೀಗ ಖಚಿತ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ
ಸಿದ್ದರಾಮಯ್ಯವರು ಹೇಳಿದ ಒಂದೇ ಒಂದು ಕಂಡೀಷನ್, ನಾನು 2025 ನವೆಂಬರ್ ವೇಳೆಗೆ ರಿಸೈನ್ ಮಾಡ್ತೇನೆ, ಅಧಿಕಾರದ ಹಸ್ತಾಂತರ ಮಾಡ್ತೇನೆ. ಆದರೆ ನನ್ನ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಜಾತಿ ಸಮೀಕ್ಷೆಯನ್ನು ಮಂಡನೆ ಮಾಡ್ತೇನೆ. ಅದು ಅಧಿಕೃತವಾಗಬೇಕು, ಅದು ಸಚಿವ ಸಂಪುಟದ ಮುಂದೆ ಬರಬೇಕು, ಸಚಿವ ಸಂಪುಟದಲ್ಲಿ ಪಾಸ್ ಆಗಬೇಕು. ಅದೇ ಲೆಕ್ಕಾಚಾರದಲ್ಲಿ ಇದೇ ಏಪ್ರಿಲ್ 17ರಂದು ಸಚಿವ ಸಂಪುಟದ ಮುಂದೆ ಬರುತ್ತೆ. ಈಗಾಗಲೇ ಆ ಪ್ರತಿಗಳನ್ನ, ಅಂದರೆ ಸಮೀಕ್ಷೆಯ ಪ್ರತಿಗಳ ಸಾರಾಂಶವನ್ನು ಎಲ್ಲಾ ಮಂತ್ರಿಗಳಿಗೂ ಕೂಡ ಕಳಿಸಲಾಗಿದೆ. ಕೆಲವೊಬ್ಬರು ವಿರೋಧ ಮಾಡ್ತಿದ್ದಾರೆ. ತಮ್ಮ ಜನಸಂಖ್ಯೆ, ಒಕ್ಕಲಿಗರು ಹೇಳ್ತಾ ಇದ್ದಾರೆ ತಮ್ಮ ಜನಸಂಖ್ಯೆ 1 ಕೋಟಿ ಇದೆ, ಆದರೆ ಅದನ್ನು 64 ಲಕ್ಷಕ್ಕೆ ಅಂದ್ರೆ ಸೀಮಿತ ಮಾಡಿದ್ದಾರೆ. ಒಂದ್ ಕಡೆ ಲಿಂಗಾಯತರು ಹೇಳ್ತಾರೆ ನಮ್ಮ ಜನಸಂಖ್ಯೆ ಕೂಡ ಕೋಟಿ ಮೀರಿದೆ, ಆದರೆ ನಮ್ಮ ಜನಸಂಖ್ಯೆಯನ್ನ 3ನೇ ಸ್ಥಾನದಲ್ಲಿ ಅಂದ್ರೆ 65 ಲಕ್ಷಕ್ಕೆ ಸೀಮಿತವಾಗಿದ್ದಾರೆ. ನಾವು ವೀರಶೈವ ಮತ್ತು ಪಂಚಮಸಾಲಿ ಎರಡು ಸೇರಿದ್ರೆ ಕೋಟಿಗಿಂತ ಜಾಸ್ತಿ ಆಗ್ತೇವೆ ಅನ್ನೋ ಲೆಕ್ಕಾಚಾರ ಮತ್ತು ವಿವಾದ ಇದೀಗ ಮಾಡ್ತಿದ್ದಾರೆ. ಆದರೆ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಒಕ್ಕಲಿಗರ ಪರ ಇದ್ದು ಯಾವುದೇ ಕಾರಣಕ್ಕೂ ನಾವು ಈ ಜಾತಿ ಸಮೀಕ್ಷೆಯನ್ನ ಮಂಡನೆ ಮಾಡಬಾರದು ಎನ್ನುವ ದೃಷ್ಟಿಯಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾ ಇದ್ರು ಕೂಡ ಅವರಿಗೆ ಒಂದು ಲೆಕ್ಕಾಚಾರ ಗೊತ್ತಿದೆ, ಹೌದು ಇದು ಹಾಗೇ ಆಗತ್ತೆ. ಸಿದ್ದರಾಮಯ್ಯನವರು ಬಹುದೊಡ್ಡ ಬೇಡಿಕೆಯಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮಹತ್ವಾಕಾಂಕ್ಷಿ ಯೋಜನೆಯಾದ ಜಾತಿ ಸಮೀಕ್ಷೆಯನ್ನು ಅವರು ಮಂಡನೆ ಮಾಡ್ತಿರೋದು ಒಂದು ಬೇಡಿಕೆ. ಹಾಗಾಗಿ ಅವರು ಮಂಡನೆ ಮಾಡಲಿ, ನಾವು ಕೂಡ ವಿರೋಧ ಮಾಡ್ದಂಗಿರ್ಬೇಕು, ವಿರೋಧ ಮಾಡ್ದಂಗಿರ್ಬೇಕು. ಯಾಕಂದ್ರೆ ನವೆಂಬರ್ ವೇಳೆಗೆ ನಾನು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತೇನೆ. ಅದಾದ ನಂತರ ಎಲ್ಲದಕ್ಕೂ ಒಂದು ಸ್ವಲ್ಪ ಪರಿಹಾರವನ್ನು ಕೊಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಿಲ್ಲ ಮತ್ತು ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡ್ತಿದ್ದವರ ಪರವಾಗೂ ಮಾತಾಡ್ತಿಲ್ಲ. ಆದ್ರೂ ಕೂಡ ಅಲ್ಲಲ್ಲಿ ಲಿಂಗಾಯತ ಮುಖಂಡರು, ಒಕ್ಕಲಿಗ ಮುಖಂಡರು ಈ ಜಾತಿ ಸಮೀಕ್ಷೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಆದ್ರೆ ಏನೇ ಆಗಲಿ ಸಿದ್ದರಾಮಯ್ಯನವರು ಒಂದು ಹಠಕ್ಕೆ ಬಿದ್ದಂತಿದೆ. ಯಾಕಂದ್ರೆ ಅವರು 2015ರಲ್ಲಿ ಮಂಡನೆಯಾದಂತ ಅಥವಾ 15ರಲ್ಲಿ ಸಿಕ್ಕಂತ ಒಂದು ರಿಪೋರ್ಟ್ ಅನ್ನ ಅವಾಗಲೇ ಮಂಡನೆ ಮಾಡಬಹುದಿತ್ತು, ಸಚಿವ ಸಂಪುಟದ ಮುಂದೆ ತಂದು ಮಂಡನೆ ಮಾಡಬಹುದಿತ್ತು. ಆದ್ರೆ ಆಗ್ಲಿಲ್ಲ, ಆ ಹಠಕ್ಕೂ ಕೂಡ ಬಿದ್ದಿರಲಿಲ್ಲ. ಅದಾದ ನಂತರ 2023ರಲ್ಲಿ ಯಾವಾಗ ಸಿಎಂ ಆಗಿ ಪದಗ್ರಹಣ ಹೊಂದಿದಾಗಲೂ ಕೂಡ ಅವರು ಜಾತಿ ಸಮೀಕ್ಷೆಯನ್ನು ಮಂಡನೆ ಮಾಡಬೇಕು ಅನ್ನುವ ಹಠಕ್ಕೆ ಬಿದ್ದಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ 2025ರ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಲ್ಲ. ಯಾಕಂದ್ರೆ ಒಮ್ಮೆ ನನಗೆ ಅಧಿಕಾರ ಸಿಕ್ಕರೆ ಅದು 2028 ತನಕ ನನ್ನನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಎನ್ನುವ ಬಲವಾದ ನಂಬಿಕೆ ಇತ್ತು. ಆದರೆ ಹೈಕಮಾಂಡ್ ಕೊಟ್ಟ ಮಾತಿಗೆ, ಹೈಕಮಾಂಡ್ ನೀಡಿದಂತ ಒಂದು ಮಾತಿದಿಲ್ಲ, ಅದಕ್ಕೆ ಬದ್ಧವಾಗಿ ನಡ್ಕೊಂಡಂತ ಹೈಕಮಾಂಡ್ ಯಾವುದೇ ಕಾರಣಕ್ಕೂ 2025ರ ನಂತರ ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕೆನ್ನುವ ಪದೇ ಪದೇ ಸೂಚನೆಯನ್ನು ಕೊಟ್ಟಾಗ ಅದಕ್ಕೆ ತಲೆಬಾಗಿದಂತ ಸಿದ್ದರಾಮಯ್ಯನವರು, ಹೌದು ಹೈಕಮಾಂಡ್ ಈಗ ನೇರವಾಗಿ ಒಪ್ಪಂದಕ್ಕೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಆ ಒಪ್ಪಂದದ ಮಾತನ್ನು ಮುರಿಯೋದಿಲ್ಲ, ಹಾಗಾಗಿ ನಾನು 2025ರ ವೇಳೆಗೆ ರಿಸೈನ್ ಮಾಡಲೇಬೇಕಾಗುತ್ತೆ, ಅಷ್ಟರ ಒಳಗಾಗಿ ಈ ಹಿಂದೆ ನೆನೆಗುದಿಗೆ ಬಿದ್ದಂತ ಜಾತಿ ಸಮೀಕ್ಷೆಯನ್ನ ನಾನು ಮಂಡನೆ ಮಾಡಲೇಬೇಕಾಗಿದೆ ಅನ್ನೋ ಒಂದು ಷರತ್ತನ್ನ ಹೈಕಮಾಂಡ್ ಮುಂದೆ ಹಾಕಿದೆ. ಹೈಕಮಾಂಡ್ ಕೂಡ ಈ ಷರತ್ತಿಗೆ ಒಪ್ಪಿಗೆ ಕೊಟ್ಟಿದೆ ಎನ್ನುವ ಖಚಿತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಏನೇ ಆಗಲಿ ಸರಿಸುಮಾರು 10 ವರ್ಷಗಳ ಹಿಂದೆ ಮಂಡನೆಯಾದಂತ ಒಂದು ಜಾತಿ ಸಮೀಕ್ಷೆ, ಅದು ಸೈಂಟಿಫಿಕ್ ಆಗಿದೆಯೋ ಅನ್ಸೈಂಟಿಫಿಕ್ ಆಗಿದೆಯೋ, ಯಾರನ್ನ ಅವರು ಇಂಟರ್ವ್ಯೂ ಮಾಡಿದ್ದಾರೆ, ಯಾರನ್ನ ಸಮೀಕ್ಷೆ ಮಾಡಿದ್ದಾರೆ, ಎಲ್ಲವೂ ಕೂಡ ಗೊಂದಲ ವಿಷಯ. ಅದು ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ ಎಲ್ಲವೂ ಕೂಡ ಗೊಂದಲ ವಿಷಯ. ಆದರೆ ಸಿದ್ದರಾಮಯ್ಯನವರು ತಾನು ಸಮಾಜವಾದಿ ಎನ್ನುವ ದೃಷ್ಟಿಯನ್ನ ತೋರಿಸಬೇಕು, ಜನರಿಗೆ ನಾನು ಸಾಬೀತು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಜಾತಿ ಸಮೀಕ್ಷೆಯನ್ನ ಮಂಡನೆ ಮಾಡಿ ಅದಾದ ನಂತರ ನವೆಂಬರ್ ವೇಳೆಗೆ ರಿಸೈನ್ ಮಾಡೋದಂತೂ ಸ್ವತಃ ಸಿದ್ಧ ಎನ್ನುವುದು ಇದೀಗ ಅವರ ಲೆಕ್ಕಾಚಾರದಲ್ಲಿ ಗೊತ್ತಾಗಿದೆ. ಏನೇ ಆಗಲಿ ಜಾತಿ ಸಮೀಕ್ಷೆ ಒಂದೇ ಸಿದ್ದರಾಮಯ್ಯನವರ ಕೊನೆಯ ಅಸ್ತ್ರ. ಯಾಕಂದ್ರೆ ತಾನು ತನ್ನ ರಾಜಕೀಯದಲ್ಲಿ 40 ವರ್ಷಗಳ ರಾಜಕೀಯದಲ್ಲಿ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಅದು ಎಲ್ಲರ ಮನಸ್ಸಲ್ಲಿ ಚಿರಸ್ಥಾಯಿಗೆ ಉಳಿಬೇಕು ಮತ್ತು ಬಡಬಗ್ಗರಿಗೆ ಹೆಲ್ಪ್ ಆಗಬೇಕನ್ನೋ ದೃಷ್ಟಿಯಲ್ಲಿ ಅವರು ಕೈಗೊಂಡಂತ ನಿರ್ಣಯ ಜಾತಿ ಸಮೀಕ್ಷೆಯನ್ನ ಇದೇ ಏಪ್ರಿಲ್ 17ರಂದು ಮಂಡನೆ ಮಾಡ್ತಾರೆ. ಅದಾದ ನಂತರ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ ಅನ್ನೋದು ನಮ್ಮ ಚಾನೆಲ್ಗೆ ಸಿಕ್ಕಂತ ಖಚಿತ ಮಾಹಿತಿಯಾಗಿದೆ. ಏನೇ ಆಗಲಿ ಈ ಎಲ್ಲ ಪ್ರಹಸನಗಳು, ಎಲ್ಲ ಗೊಂದಲಗಳು ಎಲ್ಲಿಗೆ ಹೋಗಿ ನಿಲ್ಲತ್ತೆ? ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ರಿಸೈನ್ ಮಾಡ್ತಾರಾ ಅಥವಾ ತನ್ನ ಹಠಕ್ಕೆ ಬಿದ್ದು ಇಲ್ಲ ಮುಖ್ಯಮಂತ್ರಿಯಾಗಿ ನಾನು ಮುಂದುವರಿತೇನೆ ಹಠಕ್ಕೆ ಜ್ಯೋತಿ ಬೀಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.